ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ನಾಡ ಕಚೇರಿ ಮೂಲಕ ಯಾವ ಥರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನೀವು ಗೂಗಲ್ ಸರ್ಚ್ ಬಾರಿನಲ್ಲಿ ನಾಡ ಕಚೇರಿ 5.0 ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇ ಲಿಂಕ್ ಬಂದಿದೆ ನೋಡಿ, ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ನಿಮ್ಮ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ OTP ನಿಮ್ಮ ಮೊಬೈಲಿಗೆ ಬರುತ್ತೆ. ಆ OTP ಹಾಕಿ ಇಲ್ಲಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಬಹಳ ಈಸಿಯಾಗಿ ಸಿಂಪಲ್ಲಾಗಿ ಇದು ಲಾಗಿನ್ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ನಿಮ್ಮ ಮೊಬೈಲಿಗೆ OTP ಬರುತ್ತೆ. OTP ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಲಾಗಿನ್ ಆಗುತ್ತೆ ನೋಡಿ. ನಂತರ ಇಲ್ಲಿ ನೋಡ್ಬೋದು, ಈ ಥರ ಡ್ಯಾಶ್ಬೋರ್ಡ್ ಹೋಮ್ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿ ವಾಸಸ್ಥಳ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರನೆಯ ಆಪ್ಷನ್ ಇದೆ ನೋಡಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಬೇಕಿದ್ರೆ ಇಂಗ್ಲೀಷನ್ನು ಟಿಕ್ ಮಾಡಿಕೊಂಡು ನೀವು ಇಂಗ್ಲೀಷಲ್ಲಿ ಕೂಡ ನೀವು ಈ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಕೋಬೋದು. ನೋಡಿ, ಇಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಬಂದಿದೆ. ನಾನಿಲ್ಲಿ ಕನ್ನಡದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದರಿಂದ ನೋಡಿ, ಇಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಮುಂದುವರಿಸಬೇಕು. ಇಲ್ಲಿ ಅಫಿಡೇವಿಟ್ ಅಂತ ಇದೆ, ಕ್ಲಿಕ್ ಹೇರ್ ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಅಫಿಡೇವಿಟ್ನ ನಾವು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡ್ಕೋಬೇಕು. ನಂತರ ಇದನ್ನು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಹೌದು ಸ್ನೇಹಿತರೆ, ನೆಕ್ಸ್ಟ್ 1 ಸೆಲ್ಫ್ ಅಟೆಸ್ಟೆಡ್ ಅಫಿಡೇವಿಟ್ ಅಂತ ಇದೆ ನೋಡಿ. ಇಲ್ಲಿ ಅರ್ಜಿದಾರರ ಹೆಸರು ಬರೀಬೇಕು. ಶ್ರೀ ಅಂತ ಇದೆ ನೋಡಿ ಅರ್ಜಿದಾರರ ಹೆಸರು. ನಂತರ ಸನ್ ಆಫ್ ಡಾಟರ್ ಆಫ್ ಅಂತ ಇದೆ ನೋಡಿ, ಇದ್ರ ಕೆಳಗಡೆ ತಂದೆ ಹೆಸರು ಬರಬೇಕು. ಫೀಮೇಲಿಗೆ ಏನಾರ ನೀವು ಅಪ್ಲೈ ಮಾಡ್ತಾ ಇದ್ದರೆ ಅವರ ಹೆಸರು ಬರೆದು ಗಂಡನ ಹೆಸರು ಬರೀಬೇಕು. ಮೇಲಿದ್ದರೆ ಅವರ ತಂದೆಯ ಹೆಸರು ಹಾಕಿ ಇಲ್ಲಿ ಏಜ್ ಹಾಕಿ ರಿಸೈಡಿಂಗ್ ಅಟ್ ಮೇಲೆ ನೋಡಿ ಇಲ್ಲಿ ಅಡ್ರೆಸ್ ಬರೀಬೇಕು. ಮತ್ತೊಮ್ಮೆ ಇಲ್ಲಿ ಐ ಅಂತ ಇದೆ ನೋಡಿ, ಅದರಲ್ಲಿ ಅರ್ಜಿದಾರರ ಹೆಸರು ಹಾಕಬೇಕು. ನಂತರ ಸಿಗ್ನೇಚರ್, ಪ್ಲೇಸ್ ಮತ್ತು ಡೇಟ್ ಹಾಕಬೇಕು. ಇಲ್ಲಿ ಕನ್ನಡದಲ್ಲಿ ಕೂಡ ಇರುತ್ತೆ, ಇಂಗ್ಲೀಷಲ್ಲಿ ಕೂಡ ಇರುತ್ತೆ. ಯಾವುದಾರ ಒಂದು ಫಾರ್ಮೇಟ್ನ ನೀವು ಡೌನ್ಲೋಡ್ ಮಾಡಿ ಕನ್ನಡದಲ್ಲಿ ಬೇಕಿದ್ದರೆ ಕನ್ನಡದಲ್ಲಿ ಫಿಲ್ ಮಾಡಿ, ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಫಿಲ್ ಮಾಡಿಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಇಟ್ಕೊಳ್ಳಿ. ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ಡೂ ಯು ಹ್ಯಾವ್ ಎ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಎನಿ ಅದರ್ ಸ್ಟೇಟ್ ಅಂತ ಕೇಳ್ತಾ ಇದೆ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೈ ಆಗಲ್ಲ, ಅದರಿಂದ ನೋ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಅರ್ಜಿದಾರರ ಆಧಾರ್ ನಂಬರ್ ಹಾಕಿ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿ OTP ಮೇಲೆ ಟಿಕ್ ಮಾಡಿ ನಂತರ ಗೆಟ್ OTP ಜನರೇಟ್ OTP ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡಿನಲ್ಲಿರುವ ಮೊಬೈಲಿಗೆ OTP ಬರುತ್ತೆ. ಹೌದು ಸ್ನೇಹಿತರೆ, ಆಧಾರ್ ಕಾರ್ಡಿನಲ್ಲಿ ಒಂದು ಪಕ್ಷ ಮೊಬೈಲ್ ನಂಬರ್ ನಿಮ್ಮದು ಆ್ಯಕ್ಟಿವ್ ಇಲ್ಲ, ಡೆಡ್ ಆಗಿದೆ ಅಂದರೆ ಆದಷ್ಟು ಬೇಗ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಹೊಸ ನಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದನ್ನು ಅಪ್ಲೈ ಮಾಡಿ, ಯಾಕಂದರೆ ಆಧಾರ್ ಕಾರ್ಡಿನಲ್ಲಿರುವ ಮೊಬೈಲಿಗೆ OTP ಬರುತ್ತೆ. ಆ OTP ಹಾಕಿ ಇಲ್ಲಿ EKYCನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ OTP ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಅದು ನಾಡ ಕಚೇರಿ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗಿ ಅಲ್ಲಿ ಎಲ್ಲ ನಿಮ್ಮ ಆಧಾರ್ ಮೂಲಕ ಎಲ್ಲ ಡೀಟೇಲ್ಸ್ ಫೆಚ್ ಆಗಿ ಬಂದಿರುತ್ತೆ. ನೋಡಿ, ಈಗ ನಿಮ್ಮ ಹೆಸರೆಲ್ಲ ಆಯ್ಕೆಯಾಗಿದೆ, ನಿಮ್ಮ ಅಡ್ರೆಸ್ ಕೂಡ ಇಲ್ಲಿ ಆಧಾರ್ ಮೂಲಕ ಫೆಚ್ ಆಗಿರುತ್ತೆ. ಇಲ್ಲಿ ಒಂದು ಪಕ್ಷ ಗ್ರಾಮೀಣ ಇದ್ದರೆ ಇಲ್ಲಿ ಹೋಬಳಿ ಮತ್ತು ಗ್ರಾಮ ಆಯ್ಕೆ ಮಾಡ್ಕೋಬೇಕು. ಸಿಟಿ ಏನಾರು ಇದ್ದರೆ ನಗರ ಪ್ರದೇಶ ಅಂತ ಟಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವಾರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಏರಿಯಾದ ವಾರ್ಡ್ನ ಸೆಲೆಕ್ಟ್ ಮಾಡಬೇಕು. ಸಿಟಿ ಇದ್ದರೆ, ಗ್ರಾಮೀಣ ಇದ್ದರೆ ಹೋಬಳಿ ಮತ್ತು ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಜಿದಾರರ ಹೆಸರು ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಆಧಾರ್ ಮೂಲಕ. ಇಲ್ಲಿ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಶ್ರೀಮತಿ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗಂಡನ ಹೆಸರು ಏನಾರ ಹಾಕ್ತಾ ಇದ್ದರೆ ಇಲ್ಲಿ ಕೋಮ್ ಅಂತ ಸೆಲೆಕ್ಟ್ ಮಾಡಿ. ತಂದೆ ಹೆಸರು ಏನಾರ ಹಾಕ್ತಾ ಇದ್ದರೆ ಇಲ್ಲಿ ಬಿನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ತಾಯಿಯ ಹೆಸರು ಕೂಡ ಇಲ್ಲಿ ಹಾಕಬೇಕು. ಅರ್ಜಿದಾರರ ತಾಯಿಯ ಹೆಸರು ಹಾಕಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇಲ್ಲಿ ಕನ್ನಡದಲ್ಲಿ ನೀವು ಸರ್ಟಿಫಿಕೇಟ್ ಪಡೀತಾ ಇದ್ದರೆ ಕನ್ನಡದಲ್ಲೇ ಹೆಸರು ಟೈಪ್ ಮಾಡಬೇಕು. ಇಂಗ್ಲೀಷಲ್ಲಿ ಏನಾರ ನೀವು ಸರ್ಟಿಫಿಕೇಟ್ ಪಡೀತಾ ಇದ್ದರೆ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು. ತಾಯಿಯ ಹೆಸರು ಹಾಕಿ ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಇದೆ ನೋಡಿ, OTP ಪಡೆಯೋರ ಮೇಲೆ ಕ್ಲಿಕ್ ಮಾಡಿ OTP ಹಾಕಿ ವೆರಿಫೈ ಮಾಡಬೇಕು. ಮತ್ತು ಇಮೇಲ್ ಕೂಡ ಇಲ್ಲಿ ಹಾಕಬೇಕು. ಇಮೇಲ್ ID ಹಾಕಿ OTP ಪಡೆಯೋರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಏನು ಕೊಟ್ಟಿರ್ತೀರ ಅದಕ್ಕೆ ಒಂದು OTP ಬಂದಿರುತ್ತೆ. ಆ OTP ಕೂಡ ಇಲ್ಲಿ ಹಾಕಿ ವೆರಿಫೈ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಎರಡನ್ನೂ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ನಾವು ಫಾಲೋ ಮಾಡಬೇಕು. ನೋಡಿ, OTP ಪಡೆಯೋರ ಮೇಲೆ ಕ್ಲಿಕ್ ಮಾಡಿ. ಒಂದೊಮ್ಮೆ ಇಲ್ಲಿ ಸರ್ವರ್ ತುಂಬ ಬ್ಯುಸಿ ಇರುತ್ತೆ, ನೀವು ಟ್ರೈ ಮಾಡಿದರೆ ಇದು OTP ಬರುತ್ತೆ, ಕೆಲವೊಮ್ಮೆ OTP ಬೇಗ ಬರಲ್ಲ. ನೋಡಿ, ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ ನೋಡಿ. ಪ್ಲೀಸ್ ಸೆಲೆಕ್ಟ್ ದಿ ಅಪ್ಲಿಕೇಬಲ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಒಬ್ಟೈನಿಂಗ್ ಎ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ಯಾವುದಾರ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಜನಿಸಿದ್ದು ಮತ್ತು ಕನಿಷ್ಠ 10 ವರ್ಷಗಳ ಕಾಲ ವಾಸಿಸಿರುವುದು ಅಥವಾ ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ವಾಸದ ಮನೆ ಹೊಂದಿರುವುದು, ಯಾವುದಾರ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.
ಯಾವುದಾರ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿದ ನಂತರ ಮುಂದಿನದ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ನೋಡಿ ಇಲ್ಲಿ ಅಫಿಡೇವಿಟ್ ಅಂತ ಇದೆ ನೋಡಿ, ನಾವು ಏನು ಡೌನ್ಲೋಡ್ ಮಾಡ್ಕೊಂಡು ನಾವು ಫಿಲ್ ಮಾಡಿದ್ದೀವೋ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ಕರ್ನಾಟಕ ವಿಳಾಸದ ಆಧಾರ್ ಕಾರ್ಡ್ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬಹುದು. ವೋಟರ್ ID ಕೂಡ ನಾವು ಅಪ್ಲೋಡ್ ಮಾಡ್ಕೋಬಹುದು, ಅಥವಾ ರೇಷನ್ ಕಾರ್ಡ್ ಕೂಡ ನಾವು ಇದ್ದರೆ ಅದು ಕೂಡ ನಾವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಕೊಳ್ಳಬಹುದು. ಅಫಿಡೇವಿಟ್ ಅಪ್ಲೋಡ್ ಮಾಡಿದ ನಂತರ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಯಾವುದಾರ ಒಂದು, ಇಲ್ಲಿ ಆಧಾರ್ ಕಾರ್ಡ್ ಕೇಳ್ತಾ ಇದೆ, ಆಧಾರ್ ಕಾರ್ಡ್ ಹಾಕಿ. ಮತ್ತು ಇಲ್ಲಿ ನೋಡಿ ಇದು ಅಫಿಡೇವಿಟ್ನ ನಾನು ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಕೂಡ ನಾನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. PDF ಫಾರ್ಮೆಟಲ್ಲಿ 500 KB ಒಳಗೆ ಇರಬೇಕಿದು. ಪಡಿತರ ಚೀಟಿ ನೋಡಿ ಇದು ಅದು ಕೇಳ್ತಾ ಇದೆ. ಇಲ್ಲಾಂದರೆ ಕಂದಾಯ ಇಲಾಖೆಯಿಂದ ಏನಾರ ನಿಮ್ಮ ಡಾಕ್ಯುಮೆಂಟ್ ಇದ್ದರೆ ಅದು ಕೂಡ ನಾವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬಹುದು. ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದು ಈಗ ಈ ಥರ ಅಕ್ನಾಲೇಜ್ಮೆಂಟ್ ನಮಗೆ ಬಂದಿರುತ್ತೆ. ಇಲ್ಲಿ ಈ ಸಹಿಗೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಮ್ಮೆ ಇಲ್ಲಿ ನಾವು ಆಧಾರ್ ಮೂಲಕ KYCನ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತೊಮ್ಮೆ ಇದು ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಹಾಕಿ ನಂತರ ಆಧಾರ್ ಕಾರ್ಡಿನಲ್ಲಿರುವ ಮೊಬೈಲಿಗೆ OTP ಬರುತ್ತೆ. ಆಧಾರ್ ನಂಬರ್ ಹಾಕಿದ ಬಳಿಕ ನೋಡಿ ಇಲ್ಲಿ ಗೆಟ್ OTP ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಆಧಾರ್ ಕಾರ್ಡಿನಲ್ಲಿರುವ ಮೊಬೈಲಿಗೆ OTP ಬರುತ್ತೆ, ಆ OTP ಹಾಕಿ ನಾವು ಸೈನ್ನ ಕಂಪ್ಲೀಟ್ ಮಾಡಬೇಕು. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿಂದ ನಮಗೆ ಒಂದು 21 ದಿವಸ ಆಗ್ಬೋದು. ನೋಡಿ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಇಲ್ಲಿ ಅಕ್ನಾಲೇಜ್ಮೆಂಟ್ ನಮಗೆ ಡೌನ್ಲೋಡ್ ಆಗುತ್ತೆ. ನಿಮಗೆ ರೆಫರೆನ್ಸಿಗೆ ಇದು ಇಟ್ಕೋಬೇಕು. ಒಂದು 15 ಡೇಸ್ ಅಥವಾ 20 ಡೇಸ್ ಒಳಗೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಬಂದಿರುತ್ತೆ. ಅಪ್ಲೈ ಆದ ನಂತರ ಸಕ್ಸಸ್ಫುಲ್ ಆದ ನಂತರ ನಿಮ್ಮ ಮೊಬೈಲಿಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಒಮ್ಮೆ ಇಮೇಲಿಗೂ ಕೂಡ ಅದು ನಿಮಗೆ ಬರ್ಬೋದು. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ನಿಮಗೆ ಈ PDF ಫಾರ್ಮ್ಯಾಟಲ್ಲಿ ನಿಮಗೆ ಇಮೇಲಿಗೆ ಬರ್ಬೋದು, ಅಥವಾ ನಿಮ್ಮ ಮೊಬೈಲಿಗೆ ಲಿಂಕ್ ಬರುತ್ತೆ. ಇದನ್ನು ಸಕ್ಸಸ್ಫುಲ್ ಆದ ನಂತರ ಕಂಪ್ಲೀಟ್ ಆದ ಬಳಿಕ ನಿಮ್ಮ ಮೊಬೈಲಿಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ಸರ್ಟಿಫಿಕೇಟ್ನ ನಿಮ್ಮ ಬಳಿ ಇಟ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಬೇರೆಯವರಿಗೆಲ್ಲ ಶೇರ್ ಮಾಡಿ, ಮತ್ತು ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು.